ರಾಣನ ಕಣ್ಣುಗಳು ದೊಡ್ಡದಾದವು. ಅವನೀಗ ಆಳವಾಗಿ ಉಸಿರಾಡೋದಕ್ಕೆ ಪ್ರಾರಂಭಿಸಿದ. ಅವನಿಗೆ ಉಸಿರಾಡೋದಕ್ಕೆ ತೊಂದರೆ ಆಗ್ತಿರುವಂತೆ ಭಾಸವಾಗ್ತಿತ್ತು. ಅವನ ಮುಖದಲ್ಲೂ ಬೆವರು ಕಾಣಿಸ್ಕೊಳ್ಳತೊಡಗಿತು. ರಾಣ ಈಗ ಪೂರ್ತಿಯಾಗಿ ಅವಳ ತುಟಿಗಳ ಹತ್ರ ಬಂದು ಅವಳನ್ನ ಸ್ಮೆಲ್ ಮಾಡೋದಕ್ಕೆ ಪ್ರಾರಂಭಿಸಿದಾಗ ಅವನಿಗೆ ಆ ಮಾದಕ ವಸ್ತುವಿನ ವಾಸನೆ ಬಂತು. ಅದನ್ನು ಅವನು ಕೂಡ ಸ್ವಲ್ಪ ಸಮಯದ ಮುಂಚೆಯಷ್ಟೇ ರುಚಿ ನೋಡಿದ್ದ. ಅವನ ಕಣ್ಣುಗಳು ಪೂರ್ತಿಯಾಗಿ ದೊಡ್ಡದಾದವು. ಆ ಮಾದಕ ವಸ್ತುವನ್ನು ರಾಣ ಕೂಡ ತೆಗೆದುಕೊಂಡಿದ್ದಾದರೆ ಅವನಿಗೆ ಅದರ ಪ್ರಭಾವ ಆಗಿರಲಿಲ್ಲ. ಯಾಕಂದರೆ ಅದರ ನಂತರ ಅವನು ನಾರ್ಮಲ್ ಡ್ರಿಂಕ್ ಕುಡ್ದಿದ್ದ ಮತ್ತು ಜೊತೆಗೆ ಔಷಧಿಗಳನ್ನ ಕೂಡ ತೆಗೆದುಕೊಂಡಿದ್ದ. ಮಾದಕ ವಸ್ತುಗಳನ್ನ ತೆಗೆದುಕೊಂಡ ನಂತರ ಆ ಔಷಧಿಯನ್ನು ತೆಗೆದುಕೊಂಡ್ರೆ ಆ ಅಮಲು ಮತ್ತು ನಶೆ ಪೂರ್ತಿಯಾಗಿ ಇಳಿದು ಹೋಗುತ್ತೆ. ಅವನು ತಕ್ಷಣ ತನ್ನ ಜೇಬಿನಲ್ಲಿ ಕೈ ಹಾಕ್ದ. ಆದರೆ ಮರುಕ್ಷಣವೇ ಅವನಿಗೆ ನೆನಪಾಯಿತು, ಆ ಔಷಧಿ ಕೇವಲ ಒಂದೇ ಒಂದು ಮಾತ್ರೆ ಅವನ ಹತ್ರ ಇತ್ತು ಅಂತ. ಅವನು ತಲೆ ಮೇಲೆ ತನ್ನ ಕೈಯನ್ನು ಇಟ್ಕೊಂಡ್ಬಿಟ್ಟ. ಮತ್ತೊಂದೆಡೆ ಕೃತಿ ಈಗ ಅವನ ಎದೆಗೆ ಅಂಟ್ಕೊಳ್ತಾ ಹೇಳಿದ್ಲು, ನನಗೆ ನಿಮ್ಮನ್ನು ಪ್ರೀತಿಸಬೇಕು ಮಿಸ್ಟರ್ XYZ. ಹೀಗೆ ಹೇಳುವಾಗ ಅವಳ ಉಸಿರಾಟ ಈಗ ಜೋರಾಗ್ತಿತ್ತು. ಮತ್ತವಳು ರಾಣನ ಶರ್ಟ್ನ ತೆಗೆಯೋದಕ್ಕೆ ಪ್ರಾರಂಭಿಸಿದ್ಲು. ರಾಣ ಅವಳ ಕೈ ಮೇಲೆ ತನ್ನ ಕೈಯನ್ನು ಇಟ್ಟು ಹೇಳ್ದ, ಹೀಗೆ ಮಾಡಬೇಡ, ನೀನು ತೊಂದರೆಯಲ್ಲಿ ಸಿಲುಕೊಳ್ತೀಯಾ ಅಂತ. ಕೃತಿ ತಕ್ಷಣ ಹೇಳಿದ್ಲು, ಮಿಸ್ಟರ್ XYZ, ನಿಮಗಾಗಿ ನಾನು ಎಲ್ಲ ತೊಂದರೆಗಳನ್ನ ಎದುರಿಸ್ತೀನಿ, ನಾನು ನಿಮ್ಮನ್ನು ನಿಭಾಯಿಸ್ತೀನಿ ಅಂತ ಹೇಳ್ತಾ ಅವಳು ರಾಣನ ಶರ್ಟ್ ಸುಮಾರು 4-5 ಗುಂಡಿಗಳನ್ನ ತೆಗೆದು ಹಾಕಿದ್ಲು. ರಾಣ ಒಂದು ಬಾರಿ ಆ ಕಡೆ ಈ ಕಡೆ ನೋಡ್ದ. ಅಲ್ಲಿ ಪಾರ್ಟಿ ನಡೆಯೋ ಸ್ಥಳದಲ್ಲಿ ತುಂಬ ಜನರು ಓಡಾಡ್ತಿದ್ರು. ಯಾರೋ ಒಳಗಡೆ ಬರ್ತಿದ್ರು ಮತ್ತು ಇನ್ಯಾರೋ ಹೊರಗಡೆ ಹೋಗ್ತಾ ಇದ್ರು. ಈಗ ರಾಣ ಆ ಜನರನ್ನು ತಡೆಯೋದಕ್ಕೆ ಸಾಧ್ಯ ಇರಲಿಲ್ಲ. ಆದ್ದರಿಂದ ಅವನು ಕೃತಿಯ 2 ಕೈಗಳನ್ನ ಹಿಡ್ಕೊಂಡು ಹೇಳ್ದ, ಕಾರ್ನಲ್ಲಿ ಕೂರು. ಹೀಗೆ ಹೇಳ್ತಾ ಅವನು ಕಾರಿನ ಬಾಗಿಲು ತೆರೆದು ಕೃತಿನ ಒಳಗಡೆ ಕೂರೋದಕ್ಕೆ ಹೇಳ್ದ. ಆದರೆ ಮರುಕ್ಷಣವೇ ಕೃತಿ ಅವನಿಂದ ತನ್ನ ಕೈಗಳನ್ನ ಬಿಡಿಸ್ಕೊಂಡ್ಳು. ಅವಳು ತೆಗೆದುಕೊಂಡಿದ್ದಂತಹ ಮಾದಕ ವಸ್ತು ಅವಳಿಗೆ ಕೇವಲ ಮಾನಸಿಕವಾಗಿ ಮಾತ್ರ ಅಲ್ಲದೆ ದೈಹಿಕವಾಗಿಯೂ ಒಂದು ವಿಭಿನ್ನವಾದ ಶಕ್ತಿಯನ್ನು ನೀಡ್ತಿತ್ತು. ನಿಜ ಹೇಳಬೇಕಂದ್ರೆ ಈ ಸಮಯದಲ್ಲಿ ಅವಳ ಜೊತೆ ಯಾರನ್ನಾದರೂ ಕುಸ್ತಿ ಆಡೋದಕ್ಕೆ ಕಳಿಸಿದ್ರೆ ಖಂಡಿತವಾಗಿಯೂ ಕೃತಿ ಆ ಕುಸ್ತಿಯಲ್ಲಿ ಗೆದ್ದು ಬಿಡ್ತಿದ್ಲು. ಈ ಸಮಯದಲ್ಲಿ ಅವಳ ಶಕ್ತಿ ಅವಳ ಸಾಮಾನ್ಯ ಶಕ್ತಿಗಿಂತ 3 ಪಟ್ಟು ಹೆಚ್ಚಾಗ್ಬಿಟ್ಟಿತ್ತು. ರಾಣ ಅವಳನ್ನ ಬೇಗನೆ ಹಿಂಗೋ ಸಲಹಿ ಪೂರ್ತಿಯಾಗಿ ತಳ್ತಾ ಕಾರಿನ ಒಳಗಡೆ ಹಾಕ್ಬಿಟ್ಟ. ಮರುಕ್ಷಣ ಕೃತಿ ಜೋರಾಗಿ ಕಾರಿನ ವಿಂಡೋ ಮೇಲೆ ತನ್ನ ಕೈಯಿಂದ ಹೊಡಿತಾ ಹೇಳಿದ್ಲು, ನನ್ನ ಹೊರಗಡೆ ಬಿಡಿ ಮಿಸ್ಟರ್ XYZ, ನನಗೆ ನಿಮ್ಮನ್ನು ಪ್ರೀತಿಸಬೇಕು, ನನಗೆ ನಿಮ್ಮನ್ನು ಪ್ರೀತಿಸ್ಬೇಕಂತ ಅನ್ನಿಸ್ತಿದೆ, ನನಗೆ ತುಂಬ ಶೆಕೆ ಆಗ್ತಿದೆ. ಹೀಗೆ ಹೇಳ್ತಾ ಅವಳು ತನ್ನ ಬಟ್ಟೆಗಳನ್ನ ಎಳೆಯೋದಕ್ಕೆ ಪ್ರಾರಂಭಿಸ್ಬಿಟ್ಲು. ಅವಳು ಒಂದೇ ಜಿಗಿದಕ್ಕೆ ತನ್ನ ಸೀರೆಯ ಸೆರಗನ್ನು ತೆಗೆದು ಅದನ್ನು ಪೂರ್ತಿಯಾಗಿ ಹರಡಿಬಿಟ್ಲು. ಇದರಿಂದ ಅವಳ ಭಾಗ ಎಲ್ಲ ಹೊರಗಡೆ ಕಾಣಿಸ್ತಿತ್ತು. ರಾಣ ಕಾರಿನ ಒಳಗಡೆ ಬಂದು ಕೂತಾಗ ಅವನು ಬಂದ ತಕ್ಷಣವೇ ಅವನ ದೃಷ್ಟಿ ನೇರವಾಗಿ ಅವಳ ಮೇಲೆ ಹೋಯಿತು. ಅವನು ಬೇಗ ಹೇಳ್ದ, ಇದೇನು ಮಾಡ್ತಿದ್ದೀಯ ನೀನು? ಕೃತಿ ತಕ್ಷಣ ತನ್ನ ಸೀಟಿನಿಂದ ಜಿಗಿತ ಅವನ ಕಡೆ ಬಂದು ಹೇಳಿದ್ಲು, ನನಗೆ ತುಂಬ ಶೆಕೆ ಆಗ್ತಿದೆ ಮಿಸ್ಟರ್ XYZ, ನನಗೆ ತಂಪು ನೀಡಿ, ನನಗೆ ನಿಮ್ಮ ಪ್ರೀತಿ ತಂಪು ಬೇಕು, ದಯವಿಟ್ಟು ಪ್ಲೀಸ್ ನನಗೆ ನನ್ನ ಪ್ರೀತಿಸೋದಕ್ಕೆ ಬಿಡಿ. ನಾನು ಮಾತು ಕೊಡ್ತೀನಿ, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ನೀವು ನನ್ನ ಹತ್ರ ಬರ್ತಿರ್ಲಿಲ್ವೇ? ನಿಮಗೆ ನನ್ನ ಹತ್ರ ಬರೋದು ಇಷ್ಟ ಆಗ್ತಿಲ್ವಾ? ದಯವಿಟ್ಟು ನನಗೂ ಈಗ ನಿಮ್ಮ ಹತ್ರ ಬರೋದಕ್ಕೆ ಬಿಡಿ. ಹೀಗೆ ಹೇಳಿ ಅವಳು ಅವನ ಕುತ್ತಿಗೆ ಮೇಲೆ ಬಾಗಿ ಅವನ ಕುತ್ತಿಗೆಯನ್ನು ಚುಂಬಿಸೋದಕ್ಕೆ ಪ್ರಾರಂಭಿಸಿದ್ಲು. ರಾಣ ಅವಳನ್ನ ಜೋರಾಗಿ ದೂಡುತ್ತಾ ಹಿಂದಕ್ಕೆ ತಳ್ಳಿ ಹೇಳ್ದ, ಸುಮ್ಮನೆ ಇಲ್ಲಿ ಕೂತ್ಕೋ ಮತ್ತು ನಾನು ಹೇಳೋವರೆಗೂ ನಿನ್ನ ಜಾಗದಿಂದ ಒಂದು ಚೂರು ಕೂಡ ಅಲುಗಾಡಬೇಡ. ಹೀಗೆ ಹೇಳಿ ಅವನೀಗ ಅವಳ ಮೇಲೆ ಬಾಗಿ ಮರುಕ್ಷಣವೇ ಕೃತಿಯನ್ನು ಸೀಲ್ಟ್ ಬೆಲ್ಟ್ನಿಂದ ಬಂಧಿಸ್ಬಿಟ್ಟ. ಕೃತಿ ಕೋಪದಿಂದ ಅವನ ಕಡೆ ನೋಡಿದ್ಲು. ರಾಣ ಬೇಗನೆ ಕಾರನ್ನು ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿ ಅವಳನ್ನ ಕರ್ಕೊಂಡು ಅಲ್ಲಿಂದ ಹೊರಟ.
ಇನ್ನು 2 ನಿಮಿಷ ಕೂಡ ಆಗಿರಲಿಲ್ಲ. ಕೃತಿ ಒಂದೇ ಏಟಿಗೆ ತನ್ನ ಸೀಟ್ ಬೆಲ್ಟನ್ನು ಬಿಚ್ಚಿ ಹಾಕಿದ್ಲು. ಅವಳು ಮತ್ತೆ ತನ್ನ ಸೀರೆ ಹುಕ್ಕನ್ನು ಕೂಡ ಬಿಚ್ಚಿ ಅದನ್ನು ತನ್ನ ಮೈಯಿಂದ ಬೇರ್ಪಡಿಸಿ ಹೇಳಿದ್ಲು, ನನಗೆ ಶಕೆ ಆಗ್ತಿದೆ ಮಿಸ್ಟರ್ XYZ, ನಿಮಗೆ ಅರ್ಥ ಆಗೋದಿಲ್ವಾ? ಹೀಗೆ ಹೇಳಿ ಅವಳು ತನ್ನ ಸೀಟಿನ ಮೇಲೆ ಎದ್ದು ಕೂತ್ಲು. ರಾಣಾಗಂತೂ ಅರ್ಥನೇ ಆಗ್ತಾ ಇರಲಿಲ್ಲ. ಅವನು ಕಾರನ್ನು ಓಡಿಸ್ಬೇಕು ಅಥವಾ ಅವಳನ್ನು ಈಗ ಸಮಾಧಾನ ಮಾಡಬೇಕು. ಆದರೆ ಆ ಕಾರು ಸ್ವಯಂಚಾಲಿತ ಆಗಿದ್ದರಿಂದ ಅವನು ಜಾಸ್ತಿ ಯೋಚಿಸೋಂಥ ಅಗತ್ಯನೇ ಇರಲಿಲ್ಲ. ಆದರೆ ಮರುಕ್ಷಣವೇ ಅವನು ಪೂರ್ತಿಯಾಗಿ ಹವಕ್ಕಾಗ್ಬಿಟ್ಟ. ಕೃತಿ ತನ್ನ ಸೀರೆಯನ್ನು ಪೂರ್ತಿಯಾಗಿ ತೆಗೆದು ಕೇವಲ ಬ್ಲೌಸ್ ಮತ್ತು ಶೇಪ್ವೇರ್ನಲ್ಲಿ ಪೂರ್ತಿಯಾಗಿ ಅವನ ಮಡಿಲಲ್ಲಿ ಬಂದು ಕೂತ್ಕೊಂಡಾಗ ಅವಳು ತನ್ನ ಕಾಲುಗಳನ್ನ ರಾಣನ ಸುಟ್ಟಕ್ಕೆ ಸುತ್ತಿದ್ಲು. ಅವಳು ರಾಣನ ಮುಖವನ್ನು ತನ್ನ ಕೈಗಳಲ್ಲಿ ಹಿಡ್ಕೊಂಡ್ಲು ಮತ್ತು ನೇರವಾಗಿ ಅವನ ತುಟಿಗಳಿಗೆ ತಾಳಿ ಮಾಡಿದ್ಲು. ರಾಣನ ಕೈ ಸ್ಟೇರಿಂಗ್ನಿಂದ ಸರಿದು ಹೋಯಿತು ಮತ್ತು ಅವನು ಕೃತಿ ಬೆನ್ನಿನ ಮೇಲೆ ತನ್ನ ಕೈಯನ್ನು ಇಟ್ಟುಬಿಟ್ಟ. ಅವನ ಉಸಿರಾಟ ಪೂರ್ತಿಯಾಗಿ ನಿಂತು ಹೋಗಿತ್ತು ಮತ್ತು ಕೃತಿ ಅವನಿಗೆ ಉಸಿರಾಡೋದಕ್ಕೆ ಸ್ವಲ್ಪ ಸಮಯ ನೀಡುತ್ತಾನೇ ಇರಲಿಲ್ಲ. ಯಾವ ರೀತಿ ರಾಣ ಅವಳಿಗೆ ಮುತ್ತಿಡ್ತಿದ್ನೋ ಇಂದು ರಾಣ ಅಲ್ಲ, ಬದಲಿಗೆ ಕೃತಿ ಅವನಿಗೆ ಇಡ್ತಿದ್ದಾಳೆ. ಕೃತಿ ಯಾವಾಗ ರಾಣನ್ನ ಚುಂಬಿಸೋದಕ್ಕೆ ಪ್ರಾರಂಭಿಸಿದ್ಲೋ ಅವಳು ಮೊದಲು ತುಂಬ ಮೃದುವಾಗಿ ಮಾಡ್ತಿದ್ಲು. ಆದರೆ ನಿಧಾನವಾಗಿ ಅವಳು ನಿಯಂತ್ರಣವನ್ನು ಕಳ್ಕೊಂಡು ತುಂಬ ಭಯಂಕರವಾಗಿ ವರ್ತಿಸೋದಕ್ಕೆ ಪ್ರಾರಂಭಿಸಿದ್ಲು. ಮತ್ತೀಗ ಅವಳು ಎಷ್ಟೊಂದು ಹುಚ್ಚಿಯಾಗಿದ್ದಾಳೆ ಅಂದರೆ ಅವಳು ರಾಣನ ತುಟಿಗಳನ್ನ ಕಚ್ಚೋದಕ್ಕೂ ಪ್ರಾರಂಭಿಸ್ಬಿಟ್ಲು. ರಾಣ ಒಂದೇ ಏಟಿಗೆ ಕಾರನ್ನು ತಿರುಗಿಸಿ ನಂತರ ರಸ್ತೆ ಪಕ್ಕಕ್ಕೆ ತಂದು ಬ್ರೇಕ್ ಹಾಕಿಬಿಟ್ಟ. ಅವನು ಕೃತಿ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ಅವಳನ್ನ ತನ್ನ ಮುಖದಿಂದ ದೂರ ಮಾಡ್ದ. ಕೃತಿ ಆಸೆ ಕಣ್ಣುಗಳಿಂದ ಅವನನ್ನು ನೋಡ್ತಾ ಅವನ ಮೇಲೆ ಬಾಗೋದಕ್ಕೆ ಪ್ರಯತ್ನಿಸ್ತಿದ್ಲು. ಆದರೆ ರಾಣ ಅವಳನ್ನ ಇಂಟೆನ್ಸ್ ದೃಷ್ಟಿಯಿಂದ ನೋಡ್ತಾ ಇದ್ದ. ಇಬ್ಬರ ಉಸಿರಾಟ ಈ ಸಮಯದಲ್ಲಿ ಎಷ್ಟೊಂದು ವೇಗ ಆಗಿತ್ತಂದರೆ ಇಡೀ ಕಾರ್ನಲ್ಲಿ ಅವರ ಉಸಿರಾಟ ಶಬ್ದ ಕೇಳಿಸ್ತಿತ್ತು. ಕಾರ್ನಲ್ಲಿ ಕೃತಿ ರಾಣನ ಮುಖದ ಮೇಲೆ ಬಾಗೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ರಾಣ ಕೃತಿ ಮುಖವನ್ನು ತುಂಬ ಗಟ್ಟಿಯಾಗಿಡ್ತಿದ್ದ. ಅದಕ್ಕಾಗಿಯೇ ಕೃತಿ ಅವನ ಮೇಲೆ ಬಾಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ರಾಣ ಈ ಸಮಯದಲ್ಲಿ ಕಾರಿನ ಡ್ರೈವರ್ ಸೀಟ್ನಲ್ಲಿ ಕೂತಿದ್ದ ಮತ್ತು ಕೃತಿ ಅವನ ಮಡಿಲಲ್ಲಿದ್ಲು. ಅವಳ ಕಾಲುಗಳು ರಾಣನ ಸೊಟ್ಟಕ್ಕೆ ಸುತ್ತಿದ್ದವು ಮತ್ತು ಅವರಿಬ್ಬರ ಬಿಸಿ ಉಸಿರಾಟ ಇಡೀ ಕಾರ್ನಲ್ಲಿ ಕೇಳಿಸ್ತಿತ್ತು. ರಾಣ ಅವಳ ಕಡೆ ನೋಡ್ತಾ ಹಿಡ್ದ, ಹುಚ್ಚಿಯಾಗಿದೆಯಾ ನೀನು? ಕೇವಲ ಸ್ವಲ್ಪ ಸಮಯ ಕಾಯಿ, ಅದರ ನಂತರ ನಿನಗೆ ಚೆನ್ನಾಗಿ ಪ್ರಜ್ಞೆ ಬರುತ್ತೆ ಮತ್ತು ಯಾವಾಗ ಪ್ರಜ್ಞೆ ಬರುತ್ತೋ ಆಗ ನಿನ್ನದೇ ವರ್ತನೆಗೆ ನೀನು ಪಶ್ಚಾತ್ತಾಪ ಪಡ್ತೀಯಾ ಅಂತ ಹೇಳ್ದ. ಅವನ ಮಾತನ್ನು ಕೇಳ್ತಾ ಕೃತಿ ಒಂದೇ ಏಟಿಗೆ ಅವನ ಕೈಗಳನ್ನ ತನ್ನಿಂದ ದೂರ ತಳ್ಳಿ ಹೇಳಿದ್ಲು, ನನಗೆ ಪಶ್ಚಾತ್ತಾಪ ಪಡೋದು ಒಪ್ಪಿಗೆ ಇದೆ, ಆದರೆ ನಿಮ್ಮನ್ನು ಪ್ರೀತಿಸಿಯೇ ತೀರ್ತೀನಿ ಮಿಸ್ಟರ್ XYZ. ನನಗೆ ನಿಮ್ಮ ಆ ತುಟಿಗಳು ಕಡಿಬೇಕು, ನನಗೆ ನಿಮ್ಮನ್ನು ಚುಂಬಿಸ್ಬೇಕು, ನನಗೆ ನಿಮ್ಮನ್ನು ತುಂಬ ತುಂಬ ಪ್ರೀತಿಸಬೇಕು ಅಂತ ಅನ್ನಿಸ್ತಾ ಇದೆ. ಹೀಗೆ ಹೇಳಿ ಅವಳೀಗ ಅವನಿಗೆ ಯಾವುದೇ ಎಚ್ಚರಿಕೆಯನ್ನು ನೀಡದೆ ಅವನ ಮುಖದ ಮೇಲೆ ಬಾಗ್ಬಿಟ್ಲು ಮತ್ತು ಮರುಕ್ಷಣ ಇನ್ನೂ ಹೆಚ್ಚಿನ ತೀವ್ರತೆಯಿಂದ ರಾಣನನ್ನು ಚುಂಬಿಸೋದಕ್ಕೆ ಪ್ರಾರಂಭಿಸಿದ್ಲು. ಈ ಬಾರಿ ಅವಳು ಅವನನ್ನು ಇನ್ನೂ ಆಳವಾಗಿ ಚುಂಬಿಸ್ತಿದ್ಲು. ಅವಳು ಪೂರ್ತಿಯಾಗಿ ರಾಣನ ಬಾಯನ್ನು ಅನ್ವೇಷಿಸುವಂತೆ ಕಾಣಿಸ್ತಿತ್ತು. ರಾಣ ಅವಳ ವೇಗವನ್ನು ನೋಡಿ ಆಶ್ಚರ್ಯಪಟ್ಬಿಟ್ಟ. ಅವಳು ಹೇಗೆ ಅವನನ್ನು ಪೂರ್ತಿಯಾಗಿ ಈ ರೀತಿ ತೊಡಗಿದಾಳೆ ಎನ್ನುವಂತೆ. ಯಾವಾಗ ರಾಣ ಅವಳಿಗೆ ಪ್ರತಿಕ್ರಿಯೆ ನೀಡಲಿಲ್ವೋ ಆಗ ಕೃತಿ ಅವನಿಂದ ದೂರ ಸರಿದು ಕೋಪದಿಂದ ಅವನ ಕಡೆ ನೋಡ್ತಾ ಹೇಳಿದ್ಲು, ನೀವು ನನ್ನನ್ನು ಚುಂಬಿಸ್ತಿದ್ದೀರಾ ಇಲ್ವೋ ಅಂತ. ರಾಣ ತಕ್ಷಣ ಹೇಳಿದ, ಖಂಡಿತವಾಗಿಯೂ ಇಲ್ಲ. ನೀನು ಈ ಸಮಯದಲ್ಲಿ ನಿನ್ನ ಪ್ರಜ್ಞೆಯಲ್ಲಿಲ್ಲ ಪೂಕಿ. ಒಂದು ವೇಳೆ ನೀನು ನಿನ್ನ ಪ್ರಜ್ಞೆಯಲ್ಲಿ ಇದ್ದಿದ್ರೆ ನನಗೆ ಯಾವುದೇ ತೊಂದರೆ ಇರ್ತಿರಲಿಲ್ಲ. ಅವನ ಮಾತು ಪೂರ್ತಿಯಾಗೋ ಮುನ್ನವೇ ಕೃತಿ ಕೋಪದಿಂದ ಹೇಳಿದ್ಲು, ನಾನು ಕೊನೆಯ ಬಾರಿ ಕೇಳ್ತಿದ್ದೀನಿ, ನೀವು ನನ್ನನ್ನು ಚುಂಬಿಸ್ತಿದ್ದೀರಾ ಇಲ್ವೋ? ರಾಣ ಸ್ವಲ್ಪ ತಣ್ಣನೆ ಧ್ವನಿಯಲ್ಲೇ ಹೇಳ್ದ, ಒಂದು ವೇಳೆ ನಾನು ಮಾಡ್ತಿದ್ರೆ ನೀನೇನು ಮಾಡ್ತೀಯಾ? ಅವನ ಪ್ರಶ್ನೆನ ಕೇಳಿ ಕೃತಿ ಬೇಗನೆ ಹೇಳಿದ್ಲು, ನನ್ನನ್ನು ವಾಪಸ್ ಪಾರ್ಟಿಗೆ ಬಿಟ್ಟು ಬನ್ನಿ. ಆ ಮನುಷ್ಯ ಯಾರು?
ನನ್ನ ಸೊಂಟದ ಮೇಲೆ ತನ್ನ ಕೈ ಇಟ್ಟಿದ್ನೋ, ನನ್ನ ಹೆಸರು ಕೇಳಿದ್ನೋ, ನಾನು ನಾನು ಅವನನ್ನು ಚುಂಬಿಸ್ತೀನಿ, ಅವನನ್ನು ಪ್ರೀತಿಸ್ತೀನಿ. ಒಂದು ವೇಳೆ ನೀವು ನನಗೆ ನಿಮ್ಮನ್ನು ಪ್ರೀತಿಸೋದಕ್ಕೆ ಬಿಡದಿದ್ರೆ ನಾನು ಅವನ ಹತ್ರ ಹೋಗ್ತೀನಿ ಅಂತ ಅಂದ್ಲು. ಅವಳ ಮಾತು ಪೂರ್ತಿಯಾಗೋ ಮುನ್ನವೇ ಈಗ ರಾಣ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡ್ಕೊಂಡ್ಬಿಟ್ಟ. ಅವನು ಈಗ ಸ್ವತಃ ಕೃತಿಯನ್ನು ಚುಂಬಿಸೋದಕ್ಕೆ ಪ್ರಾರಂಭಿಸ್ದ, ಮತ್ತು ಅದು ಕೂಡ ಅದೇ ತೀವ್ರತೆಯೊಂದಿಗೆ. ಹೇಗೆ ಕೃತಿ ಅವನ ಜೊತೆ ನಡ್ಕೊಳ್ತಿದ್ಲೋ ಅದೇ ರೀತಿ ಈಗ ರಾಣ ನಡ್ಕೋತಿದ್ದಾನೆ. ಕೃತಿಗೆ ಯಾವಾಗ ಅವನ ಪ್ರತಿಕ್ರಿಯೆ ಸಿಕ್ತೋ ಅವಳು ಒಂದೇ ಬಾರಿ ತುಂಬ ಸಂತೋಷ ಪಟ್ಬಿಟ್ಲು. ಮತ್ತು ಅವಳು ಕೂಡ ಈಗ ತನ್ನ ಕೈಗಳನ್ನ ರಾಣನ ತಲೆ ಹಿಂದೆ ಇಟ್ಟು ಅವನ ಕೂದಲಿನಲ್ಲಿ ತನ್ನ ಬೆರಳುಗಳು ಚೆನ್ನಾಗಿ ಸಿಕ್ಕಿಸ್ಕೊಂಡ್ಳು. ಅವರಿಬ್ಬರು ಈಗ ಒಬ್ರಿಗೊಬ್ಬರು ತುಂಬ ಚೆನ್ನಾಗಿ ಚುಂಬಿಸ್ಕೋತಿದ್ದಾರೆ. ಈಗ ಕಾರ್ನಲ್ಲೆಲ್ಲ ಕೇಳಿಸ್ತಿತ್ತು ಅದ್ರ ಶಬ್ದ. ಕೃತಿ ದೇಹ ಈಗಾಗಲೇ ತುಂಬ ಬಿಸಿಯಾಗ್ಬಿಟ್ಟಿತ್ತು. ಅದರ ಮೇಲೆ ಅವಳಿಗೆ ಸ್ವಲ್ಪನೂ ನಿಯಂತ್ರಣ ಇರಲಿಲ್ಲ. ಮತ್ತು ಈಗ ರಾಣ ಹಾಗೂ ತನ್ನ ದೇಹದಲ್ಲಿ ಚಲನೆ ಅಂತ ಅನ್ನಿಸ್ತಿತ್ತು. ರಾಣನ ಕೈ ತಾನಾಗಿ ಕೃತಿ ಕಡೆ ಹೋಗತೊಡಗ್ತು ಮತ್ತು ಬೆರಳುಗಳು ಕೂಡ ಅವಳ ಕಡೆ ಹೋಗ್ತಿದ್ವು. ಕೃತಿಯ ವಸ್ತ್ರಗಳೆಲ್ಲ ದೂರ ಮಾಡತೊಡಗ್ದ. ಮತ್ತು ಎಲ್ಲೆಂದರಲ್ಲಿ ಲವ್ ಬೈಟ್ಸ್ ನೀಡೋದಕ್ಕೆ ಪ್ರಾರಂಭಿಸ್ದ ರಾಣ. ಅವನ ಕೈಗಳು ಇನ್ನೂ ನಿಲ್ತಾನೇ ಇರಲಿಲ್ಲ ಮತ್ತು ಅವನ ತುಟಿಗಳು ನಿಲ್ತಿರಲಿಲ್ಲ. ಯಾವ ರೀತಿ ಮೊದಲು ಕೇವಲ ಕೃತಿ ನಿಯಂತ್ರಣ ಕಳ್ಕೊಂಡಿದ್ಲೋ, ಈಗ ರಾಣ ಕೂಡ ಪೂರ್ತಿಯಾಗಿ ತನ್ನ ನಿಯಂತ್ರಣವನ್ನು ಕಳ್ಕೊಂಡ್ಬಿಟ್ಟಿದ್ದ. ಕೃತಿ ಕೂಡ ಅವನ ಬಟ್ಟೆಯನ್ನು ದೂರ ಮಾಡೋದಕ್ಕೆ ಪ್ರಾರಂಭಿಸಿದ್ಲು ಮತ್ತು ಅವನ ಎದೆ ಮೇಲೆ ತನ್ನ ತುಟಿಗಳನ್ನ ಇಟ್ಬಿಟ್ಲು. ಅವನಿಗೂ ಕೂಡ ತನ್ನ ಪ್ರೀತಿಯ ಗುರುತುಗಳನ್ನ ನೀಡತೊಡಗದ್ಲು. ರಾಣಗೂ ಕೂಡ ಅವಳು ಈ ರೀತಿ ಮಾಡ್ತಾ ಇರೋದ್ರಿಂದ ನೋವು ಅನ್ನಿಸ್ತಿತ್ತು. ಆದರೆ ಅವನು ಸ್ವತಃ ನಿಲ್ತಿರಲಿಲ್ಲ ಮತ್ತು ಕೃತಿನ ತಡೆಯುವಂಥ ಪ್ರಯತ್ನ ಕೂಡ ಅವನು ಮಾಡ್ತಾ ಇರಲಿಲ್ಲ. ರಾಣ ಅಂತೂ ಅವಳನ್ನ ಬಿಡದೆ ಅವಳನ್ನ ಪೂರ್ತಿಯಾಗಿ ಆವರಿಸತೊಡಗ್ದ. ಅವ್ರಿಗೆ ನೋವು ಆಗ್ತಿದ್ರು ಕೂಡ ಅದನ್ನು ತಡೆಯೋದಕ್ಕೆ ಸಾಧ್ಯವಾಗದಂತ ಕಾಣಿಸ್ತಿತ್ತು. ಇಬ್ಬರು ಇನ್ನೇನು ಒಂದಾಗಬೇಕು ಅಂತ ನೋಡೋ ಸಮಯದಲ್ಲಿ ರಾಣ, ನಿಲ್ಲು, ನಿನಗೆ ಪೀರಿಯಡ್ಸ್ ಬಂದಿತ್ತಲ್ವಾ, ಅಂದರೆ ನಿನ್ನ ಮಿಸ್ಕ್ಯಾರೇಜ್. ಕೃತಿ ಬೇಗ ಕೇಳಿದ್ಲು. ನನಗೆ ಗೊತ್ತಿಲ್ಲ, ಮುಟ್ಟಿರಲಿ ಅಥವಾ ಏನೇ ಇರಲಿ ನನಗೆ ಕಾಳಜಿ ಇಲ್ಲ, ನನಗೇನು ಆಗ್ತಿದೆ ಮಿಸ್ಟರ್ XYZ, ದಯವಿಟ್ಟು ಏನಾದರೂ ಮಾಡಿ, ಇಲ್ದಿದ್ರೆ ನಾನು ಸತ್ತು ಹೋಗ್ತೀನಿ. ರಾಣ ಅವಳ ಮಾತನ್ನು ಕೇಳಿ ಹೇಳ್ದ, ನೀನು ಹುಚ್ಚಿಯಾಗೋಗಿದೆಯಾ ಮುಟ್ಟಿನ ಸಮಯದಲ್ಲಿ? ಕೃತಿ ಬೇಗನೆ ಹೇಳಿದ್ಲು, ಒಂದು ವೇಳೆ ನಿಮ್ಮಿಂದ ಆಗದಿದ್ರೆ ನಾನು ಸ್ವತಃ ಮಾಡ್ಕೊಳ್ತೀನಿ. ಹೀಗೆ ಹೇಳಿ ಅವಳು ತನ್ನ ಕೈಯನ್ನು ಚಾಚಿದಾಗ ರಾಣ ಪೂರ್ತಿ ಆಶ್ಚರ್ಯಚಕಿತನಾದ. ಅವನು ನಿಜವಾಗಿಯೂ ಈ ಸಮಯದಲ್ಲಿ ಬ್ಲಾಂಕ್ ಆಗಿಬಿಟ್ಟಿದ್ದ. ಯಾಕಂದರೆ ಕೃತಿ ಕೈಗಳನ್ನು ಸ್ಪರ್ಶಿಸ್ತಿದ್ವು, ಆದರೆ ರಾಣ ಬೇಗ ನಿಯಂತ್ರಿಸ್ಕೊಂಡ. ಸುಮಾರು 15 ನಿಮಿಷದಲ್ಲೇ ರಾಣನ ಕಾರು ಫಾರ್ಮ್ ಹೌಸ್ನ ಹೊರಗಡೆ ಬಂದು ನಿಂತ್ಕೊಂತು. ರಾಣ ಒಂದು ಬಾರಿ ಕೃತಿಯನ್ನು ಚುಂಬಿಸೋದು ನಿಲ್ಲಿಸಿರಲಿಲ್ಲ. ಅವನು ಸತತವಾಗಿ ಆ ರೀತಿ ಮಾಡ್ತಾನೆ ಕರ್ಕೊಂಡು ಬಂದಿದ್ದ. ಅವನ ಸ್ವಂತ ಉಸಿರಾಟ ಆಳವಾಗಿದ್ದ. ಆದರೆ ಕೃತಿಗೆ ಮಾತ್ರ ಯಾವುದೇ ವ್ಯತ್ಯಾಸ ಆಗಿರಲಿಲ್ಲ. ಅವಳು ಮತ್ತೊಮ್ಮೆ ಬಾಗೋದಕ್ಕೆ ಪ್ರಾರಂಭಿಸಿದ್ಲು. ಆದರೆ ಅವಳನ್ನ ಬಲವಂತವಾಗಿ ತಡೆದ ರಾಣ ಈಗ ಕೃತಿ ಕೂಡ ಹಾಗೆ ತೊಡಗಿದ್ಲು. ರಾಣ ಕೃತಿ ರೂಪವನ್ನು ನೋಡಿದ್ರು. ಅವಳ ರೂಪ ಎಲ್ಲೂ ಕಾರ್ನಿಂದ ಹೊರಗೆ ಹೋಗೋ ಸ್ಥಿತಿಯಲ್ಲಿರಲಿಲ್ಲ. ಯಾಕಂದರೆ ಹೊರಗಡೆ ಗಾರ್ಡ್ಸ್ ನಿಂತಿದ್ರು. ಅವ್ನು ಬೇಗ ತನ್ನ ಶರ್ಟ್ ಪಿಚ್ ಕೃತಿಗೆ ಧರಿಸ್ತಾ ಮತ್ತು ಅವಳ ಶೇಪ್ ವೇರನ್ನು ಕೂಡ ಚೆನ್ನಾಗಿ ಸರಿಪಡಿಸ್ತಾ ಮತ್ತು ನಂತರ ಅವಳನ್ನ ತನ್ನ ಮಡಲಲ್ಲಿ ಎತ್ಕೊಂಡು ಒಳಗಿನ ಕಡೆ ನಡೆಯೋದಕ್ಕೆ ಪ್ರಾರಂಭಿಸ್ದ. ಕೃತಿ ಜೋರಾಗಿ ಹೊಡೆದು ಹೇಳಿದ್ಲು, ನಿಮ್ಮ ತಲೆ ಕೆಟ್ಟಿದ್ಯಾ? ನಾನು ನಿಮ್ಗೆ ಹೇಳ್ತಿದ್ದೀನಿ ತಾನೆ, ನನ್ನಿಂದ ನಿಯಂತ್ರಿಸೋದು ಸಾಧ್ಯ ಆಗ್ತಿಲ್ಲ ಮಿಸ್ಟರ್ XYZ. ನೀವು ನನ್ನ ಜೊತೆ ಯಾಕೆ ಹೀಗೆ ಮಾಡ್ತಿದ್ದೀರಿ? ನಾನು ಹುಚ್ಚಿ ಆಗ್ತಿದ್ದೀನಿ, ನನಗೆ ಹೀಗೆ ಹೇಳ್ತಾ ಅವಳು ಆಳವಾಗಿ ಉಸಿರಾಡ್ತಿದ್ಲು. ರಾಣ ಅವಳು ಅಲುಗಾಡ್ತಿರೋದನ್ನ ನೋಡ್ದ ಮತ್ತು ಮರುಕ್ಷಣ ಅವಳನ್ನ ಚುಂಬಿಸ್ದ. ಹೀಗೋ ಅವಳನ್ನ ಹಿಂಗೋ ಕಷ್ಟಪಟ್ಟು ಕರ್ಕೊಂಡು ಅವಳನ್ನ ಮನೆ ಒಳಗಡೆ ಕರ್ಕೊಂಡು ಬಂದ. ಕೃತಿ ಅಂತೂ ತನ್ನನ್ನು ತಾನು ನಿಯಂತ್ರಿಸ್ಕೊಳ್ಳೋದಕ್ಕೆ ಅವಳಿಂದ ಆಗ್ತಾನೇ ಇರಲಿಲ್ಲ. ಯಾವಾಗಲೂ ರಾಣನನ್ನು ಬಯಸ್ತಾನೇ ಇದ್ಲು. ರಾಣ ಅಂತೂ ನೇರವಾಗಿ ತನ್ನ ಕೋಣೆ ಕರ್ಕೊಂಡು ಬಂದು ಅವಳನ್ನ ಹಾಸಿಗೆ ಮೇಲೆ ತಳ್ತಾ ಅವನು ಬೇಗನೆ ಸ್ವತಃ ಕ್ಯಾಬಿನೆಟ್ ಕಡೆ ಓಡ್ದ.
ಅವನು ಬಲ್ಲವನಾಗಿದ್ದ. ಒಂದು ವೇಳೆ ಅವನು ಆ ಥರ ಪಡೆದಿದ್ರೆ ಕೃತಿ ಮತ್ತೊಮ್ಮೆ ಅವನ ಮೇಲೆ ಪ್ರಭಾವ ಬೀರ್ತಾಳಂತ. ಅವನು ಅಲ್ಲಿಟ್ಟಿದ್ದ ವೈದ್ಯಕೀಯ ಪೆಟ್ಟಿಗೆಯನ್ನು ತೆಗೆದ ಮತ್ತು ಅದರಿಂದ ಒಂದು ಮಾತ್ರೆಯನ್ನು ತೆಗೆದುಕೊಂಡ. ಅದನ್ನು ಅವನು ಕೃತಿಗೆ ನೀಡಿದ. ಅದು ಅದೇ ಮಾತ್ರೆ ಆಗಿತ್ತು. ಅದನ್ನು ಅವನು ಸ್ವತಃ ತೆಗೆದುಕೊಂಡಿದ್ದ. ಅದಕ್ಕಾಗಿ ಅವನಿಗೆ ಸ್ವಲ್ಪನೂ ಆ ರೀತಿ ಅಮಲ ಆಗಿರಲಿಲ್ಲ. ರಾಣಾ ಕೃತಿ ಹತ್ರ ಬಂದವಳನ್ನ ನೋಡ್ತಾ ಹೇಳ್ದ, ನೀನು ನನ್ನ ಚುಂಬಿಸೋದಕ್ಕೆ ಬಯಸ್ತಿದ್ಯಾ? ಕೃತಿ ಬೇಗ ತನ್ನ ಮುಖವನ್ನು ಹೌದು ಅಂದ್ಲು. ರಾಣಾ ಅವಳ ಕೆನ್ನೆಗಳು ಗಟ್ಟಿಯಾಗಿ ತನ್ನ ಬೆರಳುಗಳಿಂದ ಹಿಡ್ದ. ಮರುಕ್ಷಣ ರಾಣಾ ತನ್ನ ಇನ್ನೊಂದು ಕೈಯಲ್ಲಿ ಹಿಡಿದಿದ್ದು ಮಾತ್ರೆ ನೇರವಾಗಿ ಅವಳು ಬಾಯೊಳಗೆ ಹಾಕ್ಬಿಟ್ಟ. ಕೃತಿ ಒಂದೇ ಬಾರಿಗೆ ಜೋರಾಗಿ ಅದನ್ನು ನುಂಗ್ಬಿಟ್ಲು. ಅದು ತುಂಬ ಕಹಿ ಆಗಿಬಿಟ್ಟಿತ್ತು. ರಾಣನ ಕೇಳ್ದ, ಈಗ ನೀನಲ್ಲ ನಾನು ನಿನ್ನನ್ನು ಚುಂಬಿಸ್ತೀನಿ ಈಗ ಹೇಳಿ ಅವನು ಅವಳ ಮೇಲೆ ಬಾಗ್ಬಿಟ್ಟ. ಆ ಕಹಿ ಮಾತ್ರ ಕೇವಲ ಕೃತಿ ಬಾಯಲ್ಲಿ ಕರಗುತ್ತಿರಲಿಲ್ಲ, ಬದಲಿಗೆ ಅದರ ರುಚಿ ರಾಣಾಗೂ ತಿಳಿತಿತ್ತು. ರಾಣಾ ಬಲ್ಲವನಾಗಿದ್ದ. ಕೃತಿ ಆ ಕಹಿ ಮಾತ್ರೆಯನ್ನು ತನ್ನ ಬಾಯಿಂದ ಹೊರಗೆ ಹಾಕ್ಬಿಡ್ತಾಳೆ ಅಂತ. ಅದಕ್ಕಾಗಿ ಅವನನ್ನ ಆ ರೀತಿ ಮಾಡೋದಕ್ಕೆ ಶುರು ಮಾಡಿದ್ದ. ಸುಮಾರು 2-3 ನಿಮಿಷಗಳ ನಂತರ ಈಗ ರಾಣಾ ಹಿಂದಕ್ಕೆ ಸರಿದ ಮತ್ತು ಕೃತಿ ನೇರವಾಗಿ ಹಾಸಿಗೆ ಮೇಲೆ ಪೂರ್ತಿಯಾಗಿ ಬಿದ್ದು ಮಲ್ಕೊಂಡ್ಳು. ಅವಳು ಆಳವಾಗಿ ಉಸಿರಾಡ್ತಿದ್ಲು ಮತ್ತು ರಾಣನ ಕಡೆ ನೋಡ್ತಿದ್ಲು. ಅವಳ ಕಣ್ಣುಗಳು ಮುಚ್ಕೊಳ್ತಿದ್ವು. ಅವಳಲ್ಲಿ ಸ್ವಲ್ಪನೂ ಶಕ್ತಿ ಇರಲಿಲ್ಲ. ಇದುವರೆಗೆ ಅವಳು ತೋರಿಸ್ತಿದ್ದ ಎಲ್ಲ ಶಕ್ತಿ ಈಗ ಮಾತ್ರೆ ಕಾರಣದಿಂದ ಅವಳ ದೇಹದಿಂದ ಹೊರ ಹೋಗ್ತಿತ್ತು ಮತ್ತು ಅವಳು ಸಾಮಾನ್ಯ ಸ್ಥಿತಿಗೆ ಬರ್ತಿದ್ಲು. ಸಾಮಾನ್ಯ ಸ್ಥಿತಿಗೆ ಬಂದ ನಂತರ ಅವಳ ದೇಹದಲ್ಲಿ ತುಂಬ ಜೋರಾಗಿ ನೋವು ಉಂಟಾಗ್ತಿತ್ತು. ಆ ವಿಷಯ ಕೂಡ ರಾಣಾ ಗೊತ್ತಿತ್ತು. ಅದಕ್ಕಾಗಿ ಅವನು ವಾಪಸ್ ಆ ವೈದ್ಯಕೀಯ ಪೆಟ್ಟಿಗೆ ಕಡೆ ಬಂದ ಮತ್ತು ಅವನೀಗ ಅದರಿಂದ ಒಂದು ಇಂಜೆಕ್ಷನ್ ತೆಗೆದ. ಆ ಇಂಜೆಕ್ಷನ್ ತುಂಬಿದ ನಂತರ ಅವನು ವಾಪಸ್ ಕೃತಿ ಹತ್ರ ಬಂದ ಮತ್ತು ಮರುಕ್ಷಣ ಅವನು ಕೃತಿ ಬೆನ್ನಿನ ಮೇಲೆ ಆ ಇಂಜೆಕ್ಷನ್ ಚುಚ್ಚಿದ. ಕೃತಿ ಒಂದು ಕ್ಷಣ ಹಾಸಿಗೆನ ಬೆಡ್ಶೀಟನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಲು ಮತ್ತು ನಂತರ ಅವಳ ಕಣ್ಣುಗಳೀಗ ಪೂರ್ತಿಯಾಗಿ ಮುಚ್ಕೊಂಡ್ವು. ನೋಡ್ತಿದ್ದಂತೆ ಅವಳು ಗಾಢ ನಿದ್ದೆಗೆ ಜಾರಿದ್ಲು ಮತ್ತು ಅವಳು ನಿದ್ದೆಗೆ ಹೋಗ್ತಿರೋದನ್ನು ನೋಡಿ ರಾಣಾ ನೆಮ್ಮದಿ ಉಸಿರು ಬಿಟ್ಟ. ಅವನೀಗ ತನ್ನ ಆಳವಾದ ದೃಷ್ಟಿಯಿಂದ ಕೃತಿಯನ್ನು ನೋಡ್ತಿದ್ದ. ಅವನು ಓರಿಯಾಗ್ನ ಕೇಳ್ದ, ನೀನು ನನ್ನ ಇಷ್ಟೊಂದು ತೊಂದರೆಗೆ ಸಿಲುಕಿಸ್ತಿದೀಯಾ? ಹಾಗಾದರೆ ಸ್ವಲ್ಪ ತೊಂದರೆ ಪಡೋದು ನಿನ್ನದು ಕರ್ತವ್ಯ ಪೂಕಿ. ಹೀಗೆ ಹೇಳುವಾಗ ಅವನ ಮುಖದಲ್ಲಿ ರಾಕ್ಷಸನಗೂ ಇತ್ತು. ಅವನ ದೃಷ್ಟಿ ಕೃತಿ ಮೇಲೆ ಇತ್ತು. ಅಲ್ಲಾಗಿದ್ದ ಕಲೆಗಳನ್ನ ನೋಡಿ ಅವನಿಗೆ ಯೋಚನೆಗೆ ಬಿದ್ದ. ಅವನು ತನ್ನ ಫೋನ್ ಆನ್ ಮಾಡಿ ಏನೇನೋ ಆನ್ಲೈನಲ್ಲಿ ಆರ್ಡರ್ ಮಾಡ್ದ. ಸುಮಾರು 15 ನಿಮಿಷಗಳ ನಂತರ ಹೊರಗಡೆ ಬಾಗಿಲಿನಲ್ಲಿ ಡೆಲಿವರ್ ಆಯಿತು ಮತ್ತು ಒಬ್ಬ ಕಾವಲುಗಾರ ಆ ಎಲ್ಲ ಸಾಮಾನುಗಳು ಅವನಿಗೆ ಒಳಗಡೆ ತಂದುಕೊಟ್ಟ. ಆ ಎಲ್ಲ ಸಾಮಾನುಗಳು ತೆಗೆದುಕೊಂಡು ಈಗ ರಾಣಾ ಕೃತಿ ಹತ್ರ ಬಂದ ಮತ್ತು ಅವನು ಕೃತಿ ಬಟ್ಟೆಗಳು ಬದಲಾಯಿಸ್ದ. ಇದರಲ್ಲಿ ಕೇವಲ ಅವಳು ಬಟ್ಟೆಗಳನ್ನ ತೆಗಿಬೇಕಿತ್ತು, ಧರಿಸೋದಲ್ಲ. ಯಾಕಂದರೆ ಅವನ ಫಾರ್ಮ್ ಹೌಸ್ನಲ್ಲಿ ಹುಡುಗಿಯರ ಬಟ್ಟೆಗಳು ಇರಲೇ ಇಲ್ಲ ಮತ್ತು ಮಧ್ಯರಾತ್ರಿ ಎಲ್ಲಿಂದಲೂ ಏನೂ ಸಿಗುವಂತಿರಲಿಲ್ಲ. ಅದಕ್ಕಾಗಿ ಅವನು ಕೇವಲ ಸಾಮಾನ್ಯ ಅಗತ್ಯದ ವಸ್ತುಗಳನ್ನಷ್ಟೇ ಕೃತಿಗಾಗಿ ಆರ್ಡರ್ ಮಾಡಿದ್ದ. ತನ್ನೆಲ್ಲ ಬಟ್ಟೆಗಳನ್ನ ತೆಗೆದ ಕೃತಿ ಪಕ್ಕದಲ್ಲಿ ಬಂದು ಮಲ್ಕೊಂಡ್ಬಿಟ್ಟ. ಅವನು ಕೃತಿ ಕೈ ಹಿಡಿದು ಅವಳನ್ನ ತನ್ನ ಕಡೆ ಸರಿಸ್ಕೊಂಡ ಮತ್ತು ನಂತರ ಅವಳನ್ನ ಪೂರ್ತಿಯಾಗಿ ತನ್ನ ತೋಳುಗಳಲ್ಲಿ ತಂದುಕೊಂಡ. ಕೃತಿ ಇನ್ನೂ ಗಾಢ ನಿದ್ದೆಯಲ್ಲಿದ್ಲು. ಅವನ ಮುಖದಲ್ಲಿ ಒಂಥರ ಹಗುರವಾದ ಓರಿನಗೂ ಇತ್ತು. ಬೆಳಿಗ್ಗೆ ಸುಮಾರು 7 ಗಂಟೆಗೆ ರಾಣಾ ಮತ್ತು ಕೃತಿ ಇಬ್ಬರು ಹಾಸಿಗೆ ಮೇಲೆ ಮಲಗಿದ್ರು ಮತ್ತು ಇಬ್ಬರ ದೇಹಗಳು ಒಬ್ರಿಗೊಬ್ರು ಸುತ್ತಿದ್ವು. ಕೃತಿ ಕೇವಲ ಫುಲ್ ಬಟ್ಟೆಯಲ್ಲಿ ಇರಲಿಲ್ಲ. ಅವಳು ಪೂರ್ತಿಯಾಗಿ ರಾಣಾ ಕಂಡುಕೊಂಡಿದ್ಲು ಮತ್ತು ರಾಣಾ ಕೂಡ ಅವಳನ್ನು ತನ್ನ ತೋಳುಗಳಲ್ಲಿ ಬಿಗಿದಪ್ಪಿದ್ದ. ಆದರೂ ಅವನು ಸುಮಾರು 10-15 ನಿಮಿಷಗಳ ಮುಂಚೆ ಎದ್ದಿದ್ದ. ಆದರೆ ಅವನು ತನ್ನ ಕಣ್ಣುಗಳನ್ನ ತೆರೆದಿರಲಿಲ್ಲ. ಅವನು ಮೊದಲು ಕೃತಿ ಕಣ್ಣುಗಳು ತೆರೆಯೋದನ್ನು ನೋಡೋದಕ್ಕೆ ಬಯಸಿದ್ದ ಮತ್ತು ನಂತರ ಆ ತಮಾಷೆಯನ್ನು ನೋಡೋದಕ್ಕೆ ಅವನು ಕಾತರನಾಗಿದ್ದ. ಕೃತಿ ಸುಮಾರು 7:10ಕ್ಕೆ ಮೈ ಮುರಿತ ತನ್ನ ಕಣ್ಣುಗಳನ್ನ ತೆರೆದ್ಲು ಮತ್ತು ರಾಣನಿಂದ ತನ್ನನ್ನು ದೂರ ಮಾಡ್ಕೊಳ್ಳೋದಕ್ಕೆ ನೋಡಿದ್ಲು. ಆದರೂ ಅವಳ ಕಣ್ಣುಗಳಲ್ಲಿ ಪೂರ್ತಿಯಾಗಿ ತೆರೆದಿರಲಿಲ್ಲ. ಆದ್ದರಿಂದ ಅವಳು ಕೇವಲ ಸಾಮಾನ್ಯವಾಗಿ ಅವನಿಂದ ದೂರ ಆಗ್ತಿದ್ಲು. ಅವಳ ಕಣ್ಣುಗಳು ತೆರೆದವು ಮತ್ತು ಅವಳು ತನ್ನನ್ನು ರಾಣನ ತೀರ ಹತ್ತಿರದಲ್ಲಿ ಕಂಡ್ಲೋ. ಅವಳು ಒಂದೇ ಏಟಿಗೆ ಅವನಿಂದ ಬೇರ್ಪಟ್ಲು. ಮರುಕ್ಷಣ ರಾಣಾ ತನ್ನ ಕಣ್ಣುಗಳು ತೆರೆದ ಮತ್ತು ಕೆಲವು ರೀತಿಯಾಗಿ ಅವನೇನೋ ಈಗ ತಾನೇ ನಿದ್ದೆಯಿಂದ ಎದ್ದಿರುವಂತೆ ನಟಿಸ್ತಿದ್ದ. ಕೃತಿ ಅಂತೂ ದೊಡ್ಡ ಕಣ್ಣು ಮಾಡಿ ನೋಡ್ತಿದ್ಲು. ಅವಳು ತಕ್ಷಣ ಬ್ಲಾಂಕೆಟನ್ನು ತನ್ನ ಮೈ ಮೇಲೆ ಎಳ್ಕೊಂಡ್ಬಿಟ್ಲು ಮತ್ತು ಮತ್ತೊಮ್ಮೆ ರಾಣನ ನೋಡಿದ್ಲು. ರಾಣಾ ಹಗುರವಾಗಿ ಕೇಳ್ದ, ಏನಾಯ್ತು ಪೂಕಿ, ಇಷ್ಟೊಂದು ವಿಚಿತ್ರವಾಗಿ ಯಾಕೆ ವರ್ತಿಸ್ತಿದ್ಯಾ? ನನ್ನನ್ನು ಯಾಕೆ ಆಗಿ ನೋಡ್ತಿದ್ದಿ? ಬಾ ನನ್ನ ತೋಳಿಗೆ. ನಂಗೆ ನಿನ್ನ ಜೊತೆ ಮಲಗಿ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ನೆಮ್ಮದಿ ನಿದ್ದೆ ಬಂತು ರಾತ್ರಿ ಗೊತ್ತಾ? ಅವನ ಮಾತು ಕೇಳಿ ಕೃತಿ ಮುಖ ಕೋಪದಿಂದ ನಡಕ್ತು. ಒಂದೊಳಗೆ ತನ್ನ ಇಡೀ ದೇಹದಲ್ಲಿ ನೋವಾಗ್ತಿತ್ತು. 2ನೇದು ತಲೆಯಲ್ಲಿ ಮತ್ತು 3ನೇದು ಈಗ ಹೃದಯದಲ್ಲಿ. ಅವಳ ಕಣ್ಣುಗಳಲ್ಲಿ ನೀರು ಬಂತು ಮತ್ತು ಅವಳು ಹಲ್ಲು ಕಚ್ಚಿಸ್ತಾ ಹೇಳಿದ್ಲು, ನಾನು ಇಲ್ಲಿಗೆ ಹೇಗೆ ಬಂದೆ? ರಾಣಾ ಅವಳು ಪ್ರಶ್ನೆಗೆ ಹಗುರವಾಗಿ ಕೇಳ್ದ, ನೀನು ಮರೆತು ಹೋದ್ಯಾ? ನಿನ್ನೆ ರಾತ್ರಿ ನಾವು ಪಾರ್ಟಿಗೆ ಹೋಗಿದ್ದೆವು. ಪಾರ್ಟಿಲಿ ನೀನು ಸ್ವಲ್ಪ ಕುಡಿದಿದ್ದೆ, ನೀನು ಅಮಲಿನಲ್ಲಿದ್ದೆ. ನಾನು ನಿನ್ನ ಹೊರಗೆ ವಾಪಸ್ ಪಾರ್ಕಿಂಗ್ ಪ್ರದೇಶಕ್ಕೆ ಕರ್ಕೊಂಡು ಬಂದೆ ಮತ್ತು ಕಾರ್ನಲ್ಲಿ ಕೂರಿಸಿ ಫಾರ್ಮ್ ಹೌಸ್ಗೆ ಕರ್ಕೊಂಡ್ಬಂದೆ. ಯಾಕಂದರೆ ನೀನು ಮೂಡ್ ಸ್ವಲ್ಪ ಹೆಂಗೆಂಗೋ ಇತ್ತು. ನಂತರ ಯಾವಾಗ ಫಾರ್ಮ್ ಹೌಸ್ಗೆ ಬಂದು ನಿನ್ನನ್ನು ಕಾರ್ನಿಂದ ಹೊರಗೆ ತೆಗೆದ್ನೋ ಆಗ ನನ್ನ ಮಡಲಲ್ಲಿ ಎತ್ಕೊಂಡೆ ಮತ್ತು ನಂತರ ಮಡಲಲ್ಲಿ ಎತ್ಕೊಂಡು ಈ ಕೋಣೆಗೆ ಕರ್ಕೊಬಂದೆ. ಇನ್ನೇನಾದರೂ ತಿಳಿಬೇಕಾ ಪೂಕಿ? ಅವನ ಮಾತು ಕೇಳೋಳು ಕೋಪದಿಂದ ಹೇಳಿದ್ಲು, ನಾನು ಅಮಲಿನಲ್ಲಿದ್ನೋ ಅಥವಾ ನಿಮ್ಮ ಕೆಟ್ಟ ಆಲೋಚನೆಗಳು ಅದರ ಗರಿಷ್ಠ ಮಿತಿಯಲ್ಲಿದ್ವೋ? ನಾನು ಯಾವುದೇ ಪಾನೀಯ ಕುಡಿದಿರಲಿಲ್ಲ. ಹಾಗಾದರೆ ನಾನು ಅಮಲಿನಲ್ಲಿ ಹೇಗಿರೋದಕ್ಕೆ ಸಾಧ್ಯ? ಖಂಡಿತವಾಗೂ ನನ್ನ ಜೊತೆ ಏನೋ ಮಾಡಿದ್ರು. ಏನು ನಡೀತು ನಮ್ಮಿಬ್ಬರ ಮಧ್ಯೆ? ರಾಣಾ ಈಗ ತನ್ನ ಜಾಗದಿಂದ ಎದ್ದು ಕೂತು ಹೇಳ್ದ, ಸರಿ ಫೈನ್, ಹೇಗೆ ಮೊದಲು ವಿವರಗಳನ್ನ ನೀಡಿದ್ನೋ ನಿನಗೆ ಈಗಲೂ ಪೂರ್ತಿಯಾಗಿ ಹೇಳ್ಬಿಡ್ತಿದ್ದೀನಿ.
ನಿನ್ನ ಹಾಸಿಗೆ ಮೇಲೆ ಮಲಗಿಸ್ದೆ. ನಿನ್ನ ಬಟ್ಟೆಗಳನ್ನ ನೀನು ಬಹುಶಃ ಕಾರ್ನಲ್ಲಿ ಕಳ್ಚಾಕಿದ್ದೆ. ನಿನ್ನ ಮೂಡ್ ಸ್ವಲ್ಪ ಜಾಸ್ತಿಯೇ ವಿಚಿತ್ರ ಆಗಿತ್ತು. ಮತ್ತು ನಂತರ ಬೆಡ್ ಮೇಲೆ ಬರತ್ಲೆ ನೀನು ಕೇವಲ ಪ್ರಾರಂಭಿಸ್ದೆ. ಒಮ್ಮೆ ನನ್ನ ಎದೆ ಮೇಲೆ ಹೀಗೆ ಏನೇನೋ ಮಾಡಿದೆ. ನೀನೀಗೆ ಕಚ್ಚಿದ ಗುರುತುಗಳು ಅಂತ ಎಲ್ಲೆಲ್ಲಿ ಕಾಣಿಸ್ತಿದ್ವೋ ಅದನ್ನೆಲ್ಲ ತೋರಿಸಿ ಒಮ್ಮೆ ನನ್ನ ಕುತ್ತಿಗೆ ಮೇಲೆ ಚುಂಬಿಸ್ತಿದ್ದೆ. ಹೀಗೆ ಎಲ್ಲೋ ಪೂರ್ತಿ ಕೆಂಪಾಗಿ ಕಾಣಿಸ್ತಿದ್ವು ಅದನ್ನೆಲ್ಲ ತೋರಿಸ್ದ. ಒಮ್ಮೆ ನನ್ನ ಹೊಟ್ಟೆ ಮೇಲೆ ಹೀಗೆ ಹೇಳುವಾಗ ಅವನೀಗ ತನ್ನ ಕೈಯನ್ನು ತನ್ನ ಹೊಟ್ಟೆ ಮೇಲೆ ಕರ್ಕೊಂಡು ಹೋದ. ಅದರಲ್ಲಿ ಕೃತಿ ನೋಡಿರಲೇ ಇಲ್ಲ. ಅದರಲ್ಲಿ ಯಾವುದೇ ಗುರುತಿರಲಿಲ್ಲ. ಆದರೆ ರಾಣ ಈಗ ಕೃತಿಯ ರೋಮವನ್ನು ಗುರುತಿಸಿದ್ದ. ಅವಳು ಯಾವಾಗ ಏನು ಮಾಡ್ತಾಳೆ ಈ ವಿಷಯವನ್ನು ಅವನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಕೃತಿ ತನ್ನ ಮುಖ ತಿರುಗಿಸಿ ಹೇಳಿದ್ರೆ, ಸಾಕು ನಿಲ್ಲಿಸಿ, ನಿಮ್ಗೆ ನಾಚಿಕೆ ಆಗಬೇಕು ಇವೆಲ್ಲವನ್ನ ಹೇಳುವಾಗ. ನೆನ್ನೆ ರಾತ್ರಿ ನೀವು ನನ್ನ ಅಮಲಿನಲ್ಲಿದ್ದನ್ನು ಲಾಭ ಪಡ್ಕೊಂಡ್ರಾ? ನನ್ನ ಜೊತೆ ಅದೆಲ್ಲವನ್ನ ಮಾಡಿದ್ದೀರಿ ಅಂತ ತಿಳಿದು ನಂಗೆ ನಿಮ್ಮ ಮೇಲೆ ದ್ವೇಷ ಉಂಟಾಗ್ತಿದೆ. ಎಷ್ಟು ಕೆಟ್ಟ ಮನುಷ್ಯ ನೀವು ಮಿಸ್ಟರ್ XYZ. ನಿಮ್ಮೊಬ್ಬದು ಗರ್ಲ್ ಫ್ರೆಂಡ್ ಇದ್ದಾಳೆ, ಒಬ್ಬ ಹೆಂಡತಿ ಇದ್ದಾಳೆ, ಒಬ್ಬ ಮಗುವಿನ ತಂದೆ. ನೀವು ಮತ್ತು ಇಷ್ಟೆಲ್ಲ ಇದ್ದಾಗಲೂ ಹೇಗೆ ಈ ರೀತಿ ಕೆಟ್ಟ ಕೆಲಸ ಮಾಡ್ತೀರಿ? ಹೀಗೆ ಹೇಳಿ ಅವಳು ಹಾಸಿಗೆಯಿಂದ ಇದ್ಲು. ಆದರೆ ಬ್ಲ್ಯಾಂಕೆಟ್ ಜೊತೆಗೆ ಇದ್ದಿದ್ದರಿಂದ ರಾಣನ ಮೇಲಿಂದ ಆ ಬ್ಲ್ಯಾಂಕೆಟ್ ಸರಿದು ಹೋಗಿತ್ತು. ರಾಣ ತಕ್ಷಣ ಪಕ್ಕದಲ್ಲಿದ್ದ ಪಿಲ್ಲೋ ಎತ್ಕೊಂಡು ತನ್ನ ಹೊಟ್ಟೆ ಮೇಲೆ ಇಟ್ಕೊಂಡ, ತನಗೆ ಯಾವುದೇ ತೊಂದರೆ ಆಗದಂತೆ. ಹೊಟ್ಟೆ ಮೇಲೆ ಕೃತಿ ಚುಂಬಿಸಿ ಇಲ್ಲ ಎಂದಮೇಲೆ ಅಲ್ಲಿ ತುಟಿಗಳ ಗುರುತು ಹೇಗೆ ತಾನೇ ಬರ್ತಿದ್ವೋ. ಕೃತಿ ಈಗ ತನ್ನ ದೃಷ್ಟಿನ ಆ ಕಡೆ ಈ ಕಡೆ ತಿರುಗಿಸಿದ್ಲು. ರಾಣ ತಕ್ಷಣ ಹೇಳ್ದ, ಇಲ್ಲಿ ನಿನ್ನ ಬಟ್ಟೆಗಳಿಲ್ಲ, ಇಲ್ಲಿ ಕೇವಲ ನಿನ್ನ ಆ ಶೇಪ್ ವೇರ್ ಇದೆ. ಅದು ಪೂರ್ತಿ ಕೊಳಕಾಗ್ಬಿಟ್ಟಿತ್ತು. ಅದಕ್ಕಾಗಿ ನಾನು ಅದನ್ನು ತೆಗೆದು ಪಕ್ಕಕ್ಕೆ ಎಸ್ಬಿಟ್ಟೆ. ಅದನ್ನು ನಾನು ನಿನ್ನೆ ರಾತ್ರಿ ನಿನಗಾಗಿ ಆನ್ಲೈನೆಲ್ಲ ಆರ್ಡರ್ ಮಾಡಿದ್ದೆ. ನಿನಗೆ ಗೊತ್ತಾ, ನನಗೆ ನಿನ್ನ ಸೈಜ್ ಗೊತ್ತಿರಲಿಲ್ಲ. ಆದರೆ ಒಪ್ಕೊಳ್ಬೇಕು ನನ್ನ ಅನುಭವವನ್ನು, ಪೂರ್ತಿ ಸರಿಯಾದ ಸೈಜ್ ಆರ್ಡರ್ ಮಾಡಿದ್ದೆ ನಾನು. ಅವ್ನ ಮಾತಿಗೆ ಕೃತಿಗೆ ಅವನ ಮೇಲೆ ಅಸಹ್ಯ ಅನ್ನಿಸ್ತಿತ್ತು. ಬಾಯ್ ಮುಚ್ಚು ಮಿಸ್ಟರ್ XYZ. ಈಗ ನೀವು ಒಂದು ಪದ ಮಾತಾಡಿದ್ರೆ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಮರೆತು ಬಿಡ್ತೀನಿ ನೀವು ಯಾರು ಅಂತ. ಮತ್ತು ನೀವು ಒಂದು ಸಮಯದಲ್ಲಿ ನನ್ನ ಪ್ರಾಣ ಉಳಿಸಿದ್ದೀರಿ ಅಂತಾನು. ಎಷ್ಟು ಕೆಟ್ಟ ಮನುಷ್ಯ ನೀವು. ಯಾರಿಗೆ ಈ ವಿಷಯದ ಬಗ್ಗೆ ಸ್ವಲ್ಪನೂ ಬೇಸರ ಇಲ್ಲ ಅಂದರೆ ಅವನೀಗ ತಾನೇ ಇಬ್ಬರು ಹುಡುಗಿಯರಿಗೆ ವಂಚನೆ ಮಾಡಿದ್ದಾನೆ ಅಂತ. ನಿಜ ಹೇಳ್ಬೇಕಂದ್ರೆ ನಿಮ್ಗೆ ಈ ವಿಷಯದಿಂದ ಯಾವುದೇ ವ್ಯತ್ಯಾಸ ಆಗ್ತಿಲ್ಲ. ಇಬ್ಬರ ಬಗ್ಗೆನೂ ಕಾಳಜಿ ಇಲ್ಲ. ಆದರೆ ನನಗೆ ಅವರಿಬ್ಬರ ಬಗ್ಗೆ ಚಿಂತೆ ಇದೆ. ಅವ್ರ ಹತ್ರ ನಿಮ್ಮ ರಹಸ್ಯ ಬಯಲು ಮಾಡ್ತೀನಿ. ನಾನು ಅವರಿಬ್ಬರಿಗೂ ಹೇಳ್ತೀನಿ ನೀವು ಹೇಗೆ ಅವ್ರನ್ನ ಹುಚ್ಚರನ್ನಾಗಿ ಮಾಡ್ತಿದ್ದೀರಿ ಅಂತ. ರಾಣ ಅವನ ಮಾತಿಗೆ ಅಗ್ರವಾಗಿ ನಕ್ಕು. ಈ ಕೆಳಗೆ ಬಿದ್ದಿದ್ದು ತನ್ನ ಶರ್ಟನ್ನು ಎತ್ಕೊಂಡು ಧರಿಸ್ತಾ ಮತ್ತು ಜೊತೆಗೆ ಬಾಕ್ಸರ್ ಕೂಡ. ಅವ್ನು ನಗ್ತಾ ಕೃತಿ ಹತ್ರ ಬಂದು ಹೇಳ್ದ, ಯಾವಾಗ ನೀನು ಅವ್ರಿಗೆ ನನ್ನ ಬಗ್ಗೆ ಎಲ್ಲವನ್ನು ಹೇಳ್ತೀಯೋ ಹಾಗಾದ್ರೆ ಯಾಕೆ ಮತ್ತೊಮ್ಮೆ ನಾನು ನಿನ್ನ ಜೊತೆ ಮಜಾ ಮಾಡಬಾರ್ದು? ಅದರ ನಂತರ ನನಗೆ ಗೊತ್ತಿಲ್ಲ ನನ್ನ ಜೀವನ ನರಕ ಆಗುತ್ತೋ ಅಥವಾ ಸ್ವರ್ಗ ಆಗುತ್ತೋ. ಯಾಕೆ ಮತ್ತೊಮ್ಮೆ ಆನಂದಿಸಬಾರ್ದು? ಮತ್ತು ನಿನಗೆ ಗೊತ್ತಾ, ನೀನು ನಿಜವಾಗಿ ನಂಗೆ ತುಂಬ ಮಜಾ ಸಿಕ್ತು. ಏನೋ ಇದೆ ನಿನ್ನಲ್ಲಿ, ಅದು ತುಂಬ ವಿಭಿನ್ನವಾಗಿದೆ. ಇಷ್ಟೊಂದು ನಕರ ತೋರಿಸ್ತಿದೆ, ಇಷ್ಟೊಂದು ಉದ್ದದ ಜ್ಞಾನ ನೀಡ್ತಿದ್ಯಾ. ಆದರೆ ನಿನ್ನೆ ರಾತ್ರಿ ನೀನು ಪೂರ್ತಿ ಹುಚ್ಚಿ ಆಗಿಬಿಟ್ಟಿದ್ದೆ. ಏನೇನು ಹೇಳ್ತಿದ್ಯಾ ನೀನು ನನ್ನ ಜೊತೆ ಅಂದರೆ ನನಗೆ ನನ್ನ ತುಟಿಗಳು ಕಡಿಬೇಕು ಅಂತ. ಓ ಗಾಡ್, ಎಷ್ಟೆಲ್ಲ ಹೇಳಿದೆ ಗೊತ್ತಾ ನೀನು? ಹೀಗೆ ಹೇಳ್ತಾ ಅವನು ಕೃತಿ ತೀರಾ ಹತ್ರ ಬಂದ. ಕೃತಿ ಕಣ್ಗಳಿಂದ ಕಣ್ಣೀರು ಹರಿತಿತ್ತು. ಅವಳು ಯಾರಿಗಾದರೂ ಈ ರೀತಿ ಸಾಲುಗಳು ಹೇಳ್ಬಹುದು ಅಂತ ಅವಳು ತನ್ನ ಜೀವನದಲ್ಲೇ ಯಾವತ್ತಿಗೂ ಯೋಚಿಸ್ತಿರಲಿಲ್ಲ. ಮತ್ತು ಈಗ ರಾಣನನ್ನು ತನ್ನ ಹತ್ರ ಬರ್ತಿರೋದು ನೋಡಿ ಅವಳಿಗೊಂಥರ ವಿಚಿತ್ರ ಭಯ ಆಗ್ತಿತ್ತು. ಅವಳು ಹಿಂದಕ್ಕೆ ಸರಿಯೋದಕ್ಕೆ ಪ್ರಾರಂಭಿಸಿದ್ಲು. ಆದರೆ ರಾಣ ತಕ್ಷಣ ಅವಳ ಹತ್ರ ಬಂದುಬಿಟ್ಟ.